ನೀವು ಇದನ್ನ ಐಫೋನ್ 15 ರಿವ್ಯೂ ಅಂತನಾದ್ರು ಕನ್ಸಿಡರ್ ಮಾಡ್ಬೋದು, ಅಥವಾ ಐಫೋನ್ 15 ಪ್ಲಸ್ ರಿವ್ಯೂ ಅಂತನಾದ್ರು ಕನ್ಸಿಡರ್ ಮಾಡ್ಬೋದು. ಸೊ ನೀವು ಯಾರಾದರೂ 2025ರಲ್ಲಿ ಐಫೋನ್ 15 ಅಥವಾ ಐಫೋನ್ 15 ಪ್ಲಸ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಜಸ್ಟ್ ವೇಟ್ ಮಾಡಿ, ಈ ವಿಡಿಯೋನ ಫುಲ್ ನೋಡಿ. ಸೊ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಐಫೋನ್ 15 ಸೀರೀಸ್ನ ನಾನು ಪರ್ಚೇಸ್ ಮಾಡ್ಬೋದಾ ಅಥವಾ ಐಫೋನ್ 16ಗೆ ನಾನೇನಾದರೂ ಹೋಗ್ಬೋದಾ ಅಂತ ಅಂದ್ಬಿಟ್ಟು ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ, ಸೊ ಐಫೋನ್ 15 ಮತ್ತು 15 ಪ್ಲಸ್ಗೂ ಒಂದೇ ಮೇಜರ್ 2 to 3 ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, 15 ಪ್ಲಸ್ ಅಲ್ಲಿ ನಿಮಗೆ ಸ್ವಲ್ಪ ದೊಡ್ಡ ಸ್ಕ್ರೀನ್ ಸಿಗುತ್ತೆ. ಸೊ ಜೊತೆಗೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ ಐಫೋನ್ ಕಂಪೇರ್ ಟು ಐಫೋನ್ 15. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, 14 ಪ್ಲಸ್ಗೆ ನೀವೇನಾದ್ರು ಕಂಪೇರ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ನಿಮ್ಗೆ ಐಫೋನ್ 15 ಪ್ಲಸ್ ಬೆಟರ್ ಅಂತ ಅನಿಸುತ್ತೆ. ಇವನ್ ನಿಮ್ಗೆ ಕ್ಯಾಮ್ರಾದಲ್ಲಿ ನೋಡಿದ್ರು ಅಷ್ಟೇನೆ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆದ್ರೂ ಅಷ್ಟೇನೆ, ಆಸ್ ವೆಲ್ ಆಸ್ ನಿಮಗೆ ಸ್ಕ್ರೀನ್ ಪ್ರೆಸೆನ್ಸ್ ನೋಡ್ತೀರಾ ಅಂತ ಹೇಳಿದ್ರು ಅಷ್ಟೇ, ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ನಿಮಗೆ ಸೊ ಐಫೋನ್ 15 ಪ್ಲಸ್ ಬೆಟರ್ ಅಂತಾನೆ ಸಿಗುತ್ತೆ. ಬಟ್ ಕಂಪೇರ್ ಟು ನಿಮ್ಗೆ ಐಫೋನ್ 16 ಅಲ್ಲಿ ಏನು ಬೆಟರ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಓನ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಸ್ವಲ್ಪ ಮ್ಯಾಟರ್ ಆಗುತ್ತೆ ಅಷ್ಟೇ. ಆಲ್ಮೋಸ್ಟ್ ಅಲ್ಲಿ ನಿಮಗೆ ಬ್ಯಾಟ್ರಿ ಆಗಲಿ ಅಥವಾ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲವೂ ಕೂಡ ಸ್ವಲ್ಪ ನಿಮ್ಗೆ ಅಪ್ಡೇಟ್ ಇದೆ. ಸೊ ಕಂಪೇರ್ ಟು ಐಫೋನ್ 16 ನೋಡ್ಕೊಳಕ್ ಹೋಯ್ತು ಅಂತ ಹೇಳಿದ್ರೆ, ಕಂಪೇರ್ ಟು ಐಫೋನ್ 16 ನಿಮ್ಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಓನ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಕಂಪೇರ್ ಟು ಐಫೋನ್ 15 ಪ್ಲಸ್. ಸೊ ನಾನು ಐಫೋನ್ 15 ಪ್ಲಸ್ನ ನಾನು ಡೈಲಿ ಡ್ರೈವರ್ ಆಗಿ ಸೊ 1 ಇಯರಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ 2025ರಲ್ಲಿ ಐಫೋನ್ 15 ಪ್ಲಸ್ನ ಪರ್ಚೇಸ್ ಮಾಡ್ಬೋದಾ ಅಥವಾ ಹೇಗೆ ಅಂತ ಅಂದ್ಬಿಟ್ಟು ನನ್ನ ರಿಯಲ್ ಥಾಟ್ಸ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಲೈಕು ಶೇರು ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಸೊ ಇದು ನನ್ನ ಫಸ್ಟ್ ಐಫೋನು. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ 1 ಇಯರಲ್ಲಿ ಸೊ ನಾನು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ವ್ಲಾಗರ್ ಆಗಿ ನಾನು ಹೇಳೋ ಥರ ಆಯಿತು ಅಂತ ಹೇಳಿದ್ರೆ, ಸೊ ನನಗೆ ಈ 1 ಇಯರ್ ನನಗೆ ಇದು ಎಲ್ಲಿ ಕೂಡ ಲ್ಯಾಗ್ ಆಗೋದಾಗಲಿ ಅಂತ ಅನಿಸಿಲ್ಲ, ಅಥವಾ ಕ್ಯಾಮ್ರಾದು ಫೋಟೋಸ್ ತೆಗಿಬೇಕಾದ್ರೆ ನನಗೆ ಎಲ್ಲಿ ಕೂಡ ಇದು ಶಟರ್ ಲ್ಯಾಗ್ ಆಗೋದಾಗಲಿ ಅವೆಲ್ಲ ಏನು ಅಂತ ಅನಿಸಿಲ್ಲ. ಬಟ್ ಯಾರ್ಯಾರು ಫಸ್ಟ್ ಟೈಮು ಐಫೋನ್ನ ನೀವು ಯಾರು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಈಸಿಯಾಗಿ ನೀವು ಬೇಕಾದ್ರೆ ಐಫೋನ್ 15ನ 2025ರಲ್ಲಿ ಕೂಡ ಈಸಿಯಾಗಿ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಐಫೋನ್ 16ಗೆ ಯಾರ್ಯಾರು ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ನಿಮಗೆ ಫ್ಲಿಪ್ಕಾರ್ಟಲ್ಲಾಗಲಿ ಅಥವಾ ಅಮೆಝಾನ್ ಆಗಲಿ ಸೊ ಒಳ್ಳೆ ಡಿಸ್ಕೌಂಟ್ ಸಿಗ್ತಾ ಇದೆ. ಫಸ್ಟ್ ಟೈಮ್ ಐಫೋನ್ಸ್ ಯಾರ್ಯಾರು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ನೀವು ಐಫೋನ್ 15ನ ಕನ್ಸಿಡರ್ ಮಾಡ್ಬೋದು. ಸೊ ಇನ್ನೊಂದೇನು ನನ್ನ ಸಜೆಷನ್ ಅಂತ ಹೇಳಿದ್ರೆ, ಯಾರು ಕೂಡ 13 ಆಗಲಿ 14 ಆಗಲಿ ಯಾರು ಹೋಗೋಕೆ ಹೋಗ್ಬೇಡಿ. ಸೊ ಐಫೋನ್ 15ಗೆ ನೀವು ಕನ್ಸಿಡರ್ ಮಾಡ್ಬೋದು. ರಿವ್ಯೂಗೆ ಹೋಗೋದಕ್ಕಿಂತ ಮುಂಚೆ ಅನ್ಬಾಕ್ಸಿಂಗ್ ಅಲ್ಲಿ ನೋಡೋ ತರ ಆಯ್ತು ಅಂತ ಹೇಳಿದ್ರೆ, ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಐಫೋನ್ಗಳಲ್ಲಿ ಏನ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ಒಂದು ನಿಮ್ಗೆ ಅದ್ರಲ್ಲಿ ಚಾರ್ಜಿಂಗ್ ಬ್ರಿಕ್ ಎಲ್ಲ ಏನೂ ಸಿಕ್ಕೋದಿಲ್ಲ. ಓನ್ಲಿ ಥಿಂಗ್ ಬಂದ್ಬಿಟ್ಟು ನಿಮ್ಗೆ ಕೇಬಲ್ ಸಿಗುತ್ತೆ, ಮೊಬೈಲ್ ಸಿಗುತ್ತೆ, ಈವನ್ ನಿಮ್ಗೆ ಕೇಸ್ ಕೂಡ ಸಿಗೋದಿಲ್ಲ. ಸೊ ಇಷ್ಟು ಮಾತ್ರ ನಿಮ್ಗೆ ಬಾಕ್ಸ್ ಕಂಟೆಂಟ್ ಅಲ್ಲಿ ಮಾತ್ರ ಸಿಗುತ್ತೆ. ಸೊ ಮತ್ತೆ ನಾನು ಇದನ್ನ ಟೋಟಲ್ 5 ಸೆಗ್ಮೆಂಟ್ ಆಗಿ ನಾನು ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನನ್ನ ಎಕ್ಸ್ಪೀರಿಯನ್ಸು. ಮತ್ತೆ ಇದರಲ್ಲಿ ರಿವ್ಯೂ ಐಫೋನ್ 15 ಪ್ಲಸ್ ರಿವ್ಯೂನ ನಾನು ಟೋಟಲ್ 5 ಸೆಗ್ಮೆಂಟ್ ಅಲ್ಲಿ ನೋಡೋದಕ್ಕೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ 5 ಸೆಗ್ಮೆಂಟ್ ಅಲ್ಲಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಡಿಸೈನು ತಿರ್ಗಿ ಆಮೇಲೆ ಬಿಲ್ಡ್ ಕ್ವಾಲಿಟಿ ಮತ್ತೆ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಮತ್ತೆ ಬ್ಯಾಟ್ರಿ. ಸೊ ಥ್ರೂ ಈ 5 ಸೆಗ್ಮೆಂಟ್ ಅಲ್ಲಿ ನಿಮಗೆ ಫುಲ್ ಎಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಡಿಸೈನ್. ಸೊ ಡಿಸೈನ್ ಬಂದ್ಬಿಟ್ಟು ಇದು ನೀವು ನೋಡ್ಬೋದು. ಸೊ ಫುಲ್ ನಿಮ್ಗೆ ಇದು ಮ್ಯಾಟ್ ಫಿನಿಶ್ ತರನೇ ನೋಡೋದಿಕ್ ಸಿಗುತ್ತೆ. ಸೊ ಎಂಟೈರ್ ನಿಮ್ಗೆ ಏನ್ ನೋಡ್ತಾ ಇದ್ರೆ ಗೊತ್ತಾ, A to Z ಎಲ್ಲ ನಿಮ್ಗೆ ಮ್ಯಾಟ್ ಫಿನಿಶು, ಮ್ಯಾಟ್ ಮತ್ತೆ ಗ್ಲಾಸ್ ಫಿನಿಶ್ ಇರೋದ್ರಿಂದ ನಿಮ್ಗೆ ಸೊ ಲೈಕ್ ಈಸಿಯಾಗಿ ಇಟ್ಕೊಳ್ಳೋದು ಕೂಡ ಈಸಿ ಆಗುತ್ತೆ. ಸೊ ನಿಮ್ಗೆ ಎಲ್ಲೂ ಕೂಡ ಲೈಕ್ ಸ್ಟಿಕ್ಕಿ ಫೀಲ್ ಆಗೋದಾಗ್ಲಿ ಅಥವಾ ನಿಮ್ಮ ಫಿಂಗರ್ ಪ್ರಿಂಟ್ ಹಿಂದೆ ಬೀಳೋದಾಗ್ಲಿ ಅವೆಲ್ಲ ಏನೂ ಆಗೋದಿಲ್ಲ. ಸೊ ನೀವು ಇನ್ನೊಂದು ಮೇಜರ್ ಕನ್ಸರ್ನ್ ಏನು ಅಂತ ಹೇಳಿದ್ರೆ, ಸೊ ನಿಮ್ಗೆ ರೌಂಡ್ ಎಡ್ಜಸ್ ಇದೆ ಅಲ್ವಾ, ನೀವು ನೋಡ್ತಾ ಇರ್ಬೋದು ಈ ಕಡೆ ರೌಂಡ್ ಎಡ್ಜಸ್ ಎಲ್ಲ ಇದೆ. ಸೊ ರೌಂಡ್ ಎಡ್ಜಸ್ ಇರೋದ್ರ ಇನ್ನೊಂದು ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಸಿಂಗಲ್ ಹ್ಯಾಂಡ್ ಅಲ್ಲಿ ಈಸಿಯಾಗಿ ಹಿಡ್ಕೊಬಹುದು. ಸೊ ವಿತೌಟ್ ಕೇಸು ನೀವು ಬೇಕಾದ್ರೆ ಈಸಿಯಾಗಿ ಕೈಯಲ್ಲಿ ಗ್ರಿಪ್ ಮಾಡಬಹುದು. ಸೊ ಕೈಗೆ ಪೇನ್ ಆಗೋದಾಗ್ಲಿ ಅವೆಲ್ಲ ಆಗ್ಲಿ ಏನಾಗೋದಿಲ್ಲ. ಮೇಜರ್ ಕನ್ಸರ್ನ್ ಬಂದ್ಬಿಟ್ಟು, ಸೊ ನಿಮ್ಗೆ ರೌಂಡ್ ಎಡ್ಜಸ್ ಇರೋದ್ರಿಂದ ನಿಮ್ಗೆ ಸೈಡ್ ಅಲ್ಲೆಲ್ಲ ಕೂಡ ಸೊ ನಿಮ್ಗೆ ಸಿಂಗಲ್ ಹ್ಯಾಂಡ್ ಅಲ್ಲಿ ಹಿಡ್ಕೊಳ್ಳೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ನೀವು ಒಂದೇ ಕೈಯಲ್ಲಿ ಮೊಬೈಲ್ನ ಜಾಸ್ತಿ ಹೊತ್ತು ಹಿಡ್ಕೊಂಡ್ರು ಕೂಡ ನಿಮ್ಗೆ ಹ್ಯಾಂಡ್ ಪೇನ್ ಆಗೋದಾಗ್ಲಿ ಸೊ ನೋವೆಲ್ಲ ಆಗೋದಾಗ್ಲಿ ಅವೆಲ್ಲ ಏನು ಆಗೋದಿಲ್ಲ.
ಸೊ ಇನ್ನೊಂದು ಮೇಜರ್ ಕನ್ಸರ್ನ್ ಬಂದ್ಬಿಟ್ಟು ನಿಮಗೆ ಒಂದು ಏನು ಅಂತ ಹೇಳಿದ್ರೆ, ಸೊ ವೇಟ್ ಮ್ಯಾನೇಜ್ಮೆಂಟ್ ಅಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಆಪಲ್ ಅವರು. ಸೊ ನೀವು ಎಷ್ಟೊತ್ತು ನೀವು ಮೊಬೈಲ್ನ ಕೈಲಿ ಹಿಡ್ಕೊಂಡು ಕೂಡ ನಿಮಗೆ ಕೈಯೆಲ್ಲ ನೋವು ಎಲ್ಲ ಏನೂ ಬರೋದಿಲ್ಲ. ಮತ್ತೆ ಇನ್ನೊಂದು ಕಂಪೇರ್ ಟು ಐಫೋನ್ 16ಗೆ ನೀವೇನಾದ್ರು ಕಂಪೇರ್ ಇದ್ದೀರಾ ಅಂತ ಹೇಳಿದ್ರೆ, ಸೊ ಎರಡೂ ಕೂಡ ನಿಮಗೆ ಸಿಮಿಲರ್ ವೇಟೇ ಬರುತ್ತೆ. ಇವನ್ ನಿಮಗೆ 14ನಲ್ಲೂ ಕೂಡ ನಿಮಗೆ ಸಿಮಿಲರ್ ವೇಟೇ ಬರುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ನಿಮಗೆ 14ಅಲ್ಲಿ ಬಂದ್ಬಿಟ್ಟು ಇದು ಡೈನಾಮಿಕ್ ಐಲ್ಯಾಂಡ್ ಎಲ್ಲ ಏನು ಸಿಗೋದಿಲ್ಲ. ಐಫೋನ್ 15 ಸೀರೀಸ್ ಇಂದಾನೆ ಇದನ್ನ ಜಾಸ್ತಿ ಮಾಡಿದ್ರು. ಮೀನ್ಸ್ ಐಫೋನ್ 15 ಸೀರೀಸ್ ಇಂದ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ ಇದರ ಕ್ಯಾಮ್ರಾ ಲೇಔಟ್. ಸೊ ಕ್ಯಾಮ್ರಾ ಲೇಔಟ್ ನೋಡ್ಬೋದು, ನಿಮ್ಗೆ ಈ ತರ ಸರ್ಕ್ಯುಲರ್ ತರ ಇರುತ್ತೆ, ರೆಕ್ಟ್ಯಾಂಗಲ್ ಶೇಪು. ಬಟ್ ನಿಮ್ಗೆ ಐಫೋನ್ 16 ಏನಿದೆ ಅಂತ ಹೇಳಿದ್ರೆ ನಿಮ್ಗೆ ಈ ಡಿಸೈನಲ್ಲಿ ಬರಲ್ಲ. ಸೊ ಅದು ಬಂದ್ಬಿಟ್ಟು ನಿಮ್ಗೆ ಹಾರಿಜಾಂಟಲ್ ಡಿಸೈನಲ್ಲಿ ಬರುತ್ತೆ. ಸ್ವಲ್ಪ ಜನಕ್ಕೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಇಷ್ಟ ಆಗೋದಿಲ್ಲ. ಸೊ ತುಂಬಾ ಜನಕ್ಕೆ ಈ ಆಂಗಲ್ ಏನಿರುತ್ತೆ ರೆಕ್ಟ್ಯಾಂಗಲ್ ಶೇಪು, ಈ ರೆಕ್ಟ್ಯಾಂಗಲ್ ಶೇಪಲ್ಲೇ ಈ ಡಿಸೈನ್ ನಿಮ್ಗೆ ಇಷ್ಟ ಆಗುತ್ತೆ. ಸೊ ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಬ್ಯಾಕ್ ಸೈಡ್ ನಿಮ್ಗೆ ಗ್ಲಾಸಿ ಬ್ಯಾಕ್ ಸಿಗುತ್ತೆ. ತಿರ್ಗಾ ಮೇಲೆ ಗ್ಲಾಸಿ ಬ್ಯಾಕ್ ಜೊತೆಗೆ ಮ್ಯಾಟ್ ಫಿನಿಶ್ ಇರೋದ್ರಿಂದ ನಿಮಗೆ ಅಷ್ಟೊಂದು ಸ್ಲಗ್ಗಿಶ್ ಅಥವಾ ಜಾರೋದು ಆಗ್ಲಿ ಅವೆಲ್ಲ ಏನು ಆಗೋದಿಲ್ಲ. ಇನ್ನ ಕ್ಯಾಮ್ರಾದು ನಿಮ್ಗೆ ಡಿಸೈನ್ ಕೊಟ್ಟಿದ್ದೀರಲ್ವಾ, ಸೊ ಇದೇ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗ ಮಾರ್ಕೆಟ್. ಜೊತೆಗೆ ಇದು IP68 ಆಗಿರೋದ್ರಿಂದ ನಿಮ್ಗೆ ಇವನ್ ನಿಮ್ಗೆ ವಾಟರ್ ಪ್ರೂಫ್ ಇದೆ, ತಿರ್ಗಿ ಆಮೇಲೆ ಡಸ್ಟ್ ಪ್ರೂಫ್ ಇದೆ. ಸೊ ನೀವು ಇದನ್ನ ವಾಟರ್ ಅಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ನೀವೇನಾದ್ರು ಶೂಟಿಂಗ್ ಮಾಡ್ತಾ ಇದ್ದೀರಾ ಅಥವಾ ಮಳೆ ಟೈಮಲ್ಲಿ ಏನಾದ್ರು ಶೂಟಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಇದನ್ನ ಕನ್ಸಿಡರ್ ಮಾಡ್ಬೋದು. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ, ನಿಮ್ಗೆ ಐಫೋನ್ 15 ಅಲ್ಲಿ ನೀವು ನೋಡ್ಬೋದು, ಸೊ ಅಲರ್ಟ್ ಸ್ಲೈಡರು ಎಲ್ಲ ಸಿಗುತ್ತೆ ನಿಮ್ಗೆ. ಬಟ್ ನಿಮ್ಗೆ ಇದು ನಿಮ್ಗೆ ಐಫೋನ್ 16 ಅಲ್ಲಿ ಈ ಆಪ್ಷನ್ ಎಲ್ಲ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಐಫೋನ್ 15 ಪ್ಲಸ್ ಐಫೋನ್ 15 ಸೀರೀಸ್ ಅಲ್ಲಿ ಮಾತ್ರ ನಿಮ್ಗೆ ಅಲರ್ಟ್ ಸ್ಲೈಡರ್ ನೋಡೋದಕ್ಕೆ ಸಿಗುತ್ತೆ. ಐಫೋನ್ 16 ಅಲ್ಲಿ ನಿಮ್ಗೆ ಕ್ಯಾಮ್ರಾ ಶಟರ್ ಬಟನ್ ನೋಡೋದಕ್ಕೆ ಸಿಗುತ್ತೆ. ಟೋಟಲ್ ನಿಮ್ಗೆ ಇದರಲ್ಲಿ ತುಂಬಾ ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ಸೊ ಮೋರ್ ದೆನ್ 6 ಕಲರ್ ಆಪ್ಷನ್ಸ್ ಕೂಡ ನಿಮ್ಗೆ ಸೊ ಐಫೋನ್ 15 ಸೀರೀಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಿಮ್ಗೆ ಯಾವ ತರ ಕಲರ್ ಬೇಕು ನೀವು ಅದನ್ನ ಚೂಸ್ ಮಾಡ್ಕೊಬಹುದು. ಸೊ ಇನ್ನು ನೆಕ್ಸ್ಟ್ ಸೆಕೆಂಡ್ ಬಿಲ್ಡ್ ಕ್ವಾಲಿಟಿಗೆ ಬರೋ ತರ ಆಯ್ತು ಅಂತ ಹೇಳಿದ್ರೆ, ಸೊ ನಾನು ಆಗ್ಲೇ ಹೇಳ್ದಂಗೆ ಫುಲ್ ನಿಮ್ಗೆ ಮೆಟಲ್ ಜೊತೆಗೆ ಗ್ಲಾಸ್ ಬ್ಯಾಕ್ ಕೊಟ್ಟಿದೆ. ಸೊ ಮ್ಯಾಟ್ ಇರೋದ್ರಿಂದ ನಿಮ್ಗೆ ಮೊಬೈಲ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಸ್ಕ್ರಾಚಸ್ ಎಲ್ಲ ನೋಡೋದಕ್ಕೆಲ್ಲ ಏನು ಸಿಗೋದಿಲ್ಲ. ಸೊ ಫುಲ್ ನಿಮ್ಗೆ ಸೆರಾಮಿಕ್ ಶೀಲ್ಡ್ ಅಲ್ಲಿ ಇದೆ. ಸೊ ಸೆರಾಮಿಕ್ ಶೀಲ್ಡ್ ಇರೋದ್ರಿಂದ ನಿಮ್ಗೆ ಲೆಸ್ ಸ್ಕ್ರಾಚಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ಆಲ್ರೆಡಿ ಟೆಸ್ಟೆಡ್ ಅಂಡ್ ಇದಾಗಿರೋದ್ರಿಂದ ನಿಮ್ಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಆಗ್ಲಿ ಅಥವಾ ಕ್ರ್ಯಾಕ್ಸ್ ಆಗ್ಲಿ ಅಥವಾ ಒಂದ್ಸಲ ಲೈಕ್ ಒಂದು 20 ಮೀಟರ್ 25 ಮೀಟರ್ ಇಂದ ಬಿದ್ರೂ ಕೂಡ ನಿಮ್ಗೆ ಅಷ್ಟೊಂದಲ್ಲಿ ಏನಾಗೋದಿಲ್ಲ. ಬಟ್ ನಾನ್ ಸಜೆಷನ್ ಏನ್ ಮಾಡ್ತೀನಿ, ಅದೆಷ್ಟೇ ಸೆರಾಮಿಕ್ ಶೀಲ್ಡ್ ಇದ್ರೂ ಕೂಡ ನಿಮ್ಗೆ ಅದೆಷ್ಟೋ ಗೊರಿಲ್ಲಾ ಗ್ಲಾಸ್ ಆಗ್ಲಿ ಅಥವಾ ಗೊರಿಲ್ಲಾ ಗ್ಲಾಸ್ ಫಿಲ್ಟರ್ಸ್ ಆಗ್ಲಿ ಏನೇ ಇದ್ರೂ ಕೂಡ ಸೊ ನಮ್ ಸೇಫ್ಟಿ ನಾವ್ ಇರ್ಬೇಕಲ್ವಾ. ಸೊ ಆದ್ರಿಂದ ಸೊ ಹಿಂದೆ ಬ್ಯಾಕ್ ಕವರ್ ಬ್ಯಾಕ್ ಕೇಸ್ ಹಾಕೊಂಡು ಯೂಸ್ ಮಾಡೋದು ಬೆಟರ್ ಅಂತ ಅಂದ್ಬಿಟ್ಟು ನನ್ನ ಸಜೆಷನ್. ಸೊ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಪ್ರೀಮಿಯಂ ಫೀಲಿಂಗ್ ಬರುತ್ತೆ. ಸೊ ನೀವು ಇದನ್ನ ಕೈಲೇನಾದ್ರು ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಪ್ರೀಮಿಯಂ ಫೀಲಿಂಗ್ ಬರುತ್ತೆ. ಸೊ ಏನಕ್ಕೆ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ರೌಂಡ್ ಎಡ್ಜಸ್ ಅಲ್ಲಿ ಸಿಗುತ್ತೆ. ಸೊ ರೌಂಡ್ ಎಡ್ಜಸ್ ಇರೋದ್ರಿಂದ ನಿಮ್ಗೆ ಕೈಗೆ ಜಾಸ್ತಿ ಹೊತ್ತು ಇಟ್ಕೊಂಡಾಗ ಕೂಡ ನಿಮ್ಗೆ ಪೇನ್ ಆಗ್ಲಿ ಅವೆಲ್ಲ ಏನೋ ಆಗೋದು. ಇನ್ನು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬರೋ ತರ ಆಯ್ತು ಅಂತ ಹೇಳಿದ್ರೆ, ಸೊ ಬ್ಯಾಕ್ ಸೈಡ್ ನಿಮ್ಗೆ 2 ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ. ಒಂದು 48 MP ಮೇನ್ ಕ್ಯಾಮ್ರಾ, ಮತ್ತೊಂದು ಬಂದ್ಬಿಟ್ಟು 12 MP ಅಲ್ಟ್ರಾ ವೈಡ್ ಸಿಗುತ್ತೆ ನಿಮ್ಗೆ. ಸೊ ಇದು ಬಂದ್ಬಿಟ್ಟು ಅಲ್ಟ್ರಾ ವೈಡ್ ಕ್ಯಾಮ್ರಾ. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು ನಿಮ್ಗೆ 12 MP ಸಿಗುತ್ತೆ. ಸೊ 12 MP ಕ್ಯಾಮ್ರಾ ಬಂದ್ಬಿಟ್ಟು ನಿಮ್ಗೆ ಇವನ್ ನಿಮ್ಗೆ ವಿಡಿಯೋಗೂ ಯೂಸ್ಫುಲ್ ಆಗುತ್ತೆ, ಜೊತೆಗೆ ಸೆಲ್ಫಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸೊ 48 MP ಕ್ಯಾಮ್ರಾಸ್ ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಕಂಪೇರ್ ಟು 14 ಕಂಪೇರ್ ಮಾಡಿದ್ರೆ ನಿಮ್ಗೆ 48 MP ಕ್ಯಾಮ್ರಾ ನಿಮ್ಗೆ 15 ಪ್ಲಸ್ ಅಲ್ಲಿ ಸೊ ಚೆನ್ನಾಗಿನೇ ನಿಮ್ಗೆ ಟ್ಯೂನ್ ಮಾಡಿದ್ದಾರೆ. ಸೊ ಒಳ್ಳೊಳ್ಳೆ ಫೋಟೋಸ್ನಾಗ್ಲಿ ಸೊ ವಿಡಿಯೋಸ್ನಾಗ್ಲಿ ನೀವು ತೆಗಿಬಹುದು. ಸೊ ಇದರಲ್ಲಿ 12 MP ಅಲ್ಟ್ರಾ ವೈಡ್ ಕೊಟ್ಟಿರೋದ್ರಿಂದ ನಿಮ್ಗೆ 1x ಝೂಮ್ 2x ಝೂಮ್ ವರ್ಗು ನೀವು ಬೇಕಾದ್ರೆ ತೆಗಿಬಹುದು ಫೋಟೋಸ್ನ. ಸೊ ಜೊತೆಗೆ ಇದ್ರಲ್ಲಿ 3 ಮೋಡ್ಸ್ ಕೊಟ್ಟಿರ್ತಾರೆ, 0.5x 1x 2x ಟಿಲ್ 2x ವರ್ಗು ನೀವು ಝೂಮ್ ನ ಈಸಿಯಾಗಿ ತೆಗಿಬಹುದು. ಸೊ ಒಳ್ಳೊಳ್ಳೆ ಫೋಟೋಸ್ನ ಕ್ಯಾಪ್ಚರ್ ಮಾಡುತ್ತೆ. ಸೇಮ್ ಕ್ಯಾಮ್ರಾನೇ ನಿಮ್ಗೆ ಇವನ್ 16 ಸೀರೀಸ್ ಅಲ್ಲಿ ಕೂಡ ಯೂಸ್ ಮಾಡಿದ್ದಾರೆ. ಸೊ ಕಂಪೇರ್ ಟು ಐಫೋನ್ 15 ಪ್ಲಸ್ ಆಗ್ಲಿ ಅಥವಾ ಐಫೋನ್ 16 ಪ್ಲಸ್ ಆಗ್ಲಿ ಕ್ಯಾಮ್ರಾದಲ್ಲಿ ನಿಮ್ಗೆ ಅಷ್ಟೊಂದು ಮೇಜರ್ ಡಿಫ್ರೆನ್ಸ್ ಅಲ್ಲಿ ಏನು ನೋಡೋದಕ್ಕೆಲ್ಲ ಏನು ಸಿಗೋದಿಲ್ಲ. ಸೊ ನೀವೇನಾದ್ರೂ ವಿಡಿಯೋ ಲವರ್ಸ್ ನೀವೇನಾದ್ರೂ ಆಗಿದ್ದೀರಾ ಅಂತ ಹೇಳಿದ್ರೆ, ಸೊ ನೀವು ಬೇಕಾದ್ರೆ ಈಸಿಯಾಗಿ ನೀವು ಲೈಕ್ ಸಿನಿಮ್ಯಾಟಿಕ್ ಮೋಡ್ ಆಗ್ಲಿ ಅಥವಾ ಲೈಕ್ ಬೇರೆ ತರ ಮೋಡ್ ಆಗ್ಲಿ ಅವೆಲ್ಲ ಯೂಸ್ ಮಾಡ್ಕೊಬಹುದು.
ಸೊ ನೀವು ಇಲ್ಲಿ ಸಿನಿಮ್ಯಾಟಿಕ್ ಮೋಡ್ ಅಂತ ಇದೆ. ಸೊ ಈ ಸಿನಿಮ್ಯಾಟಿಕ್ ಮೋಡ್ನ ಯೂಸ್ ಮಾಡಿಕೊಂಡು ಸೊ ಒಳ್ಳೊಳ್ಳೆ ವಿಡಿಯೋಸ್ನ ತೆಗಿಬೋದು. ಬಟ್ ಸಿನಿಮ್ಯಾಟಿಕ್ ಮೋಡಲ್ಲಿ ಏನು ಅಂತ ಹೇಳಿದ್ರೆ ನಿಮಗೆ ಪಾಸ್ ಮಾಡೋದಕ್ಕೆ ಸಿಗೋದಿಲ್ಲ. ಸೊ ಒನ್ಲಿ ನೀವು ಒಂದ್ಸಲ ಪ್ಲೇ ಮಾಡಿದ್ರೆ ಅದನ್ನು ಡೈರೆಕ್ಟ್ ಸೇವ್ ಮಾಡಲೇಬೇಕು. ಪಾಸ್ ಮಾಡಿಬಿಟ್ಟು ನೀವೆಲ್ಲ ಏನು ತೆಗಿಯೋದಕ್ಕೆ ಆಗೋದಿಲ್ಲ. ಸೊ ನಾನು ಆಗಲೇ ಹೇಳ್ದಂಗೆ ಸೊ 3 ಮೋಡ್ಸ್ ಎಲ್ಲ ಸಿಗುತ್ತೆ ನಿಮಗೆ. 5x ಆಗಲಿ, 1x ಆಗಲಿ, 2x ಆಗಲಿ ನೋಡೋದಕ್ಕೆ ಸಿಗುತ್ತೆ. ಸೊ ವಿಡಿಯೋಸ್ ಅಷ್ಟೇ ಅಪ್ ಟು 4K ವರೆಗೂ ನಿಮ್ಗೆ ಈಸಿಯಾಗಿ ನೀವು ವಿಡಿಯೋನ ತೆಗಿಬೋದು. ಇವನ್ ಇನ್ ಫೋಟೋದಲ್ಲೂ ಅಷ್ಟೇ ನಿಮ್ಗೆ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ಸೊ ನಾನು ನಿಮಗೆ ಈ iPhone 15 Plus ಅಲ್ಲಿ ನಾನು ವಿಡಿಯೋಸ್ನ ಮತ್ತೆ ಫೋಟೋಸ್ನೆಲ್ಲ ತೆಗೆದಿದ್ದೀನಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ಜಸ್ಟ್ ನೀವು ಬೇಕಾದ್ರೆ ನೋಡ್ಕೊಂಡು ಬನ್ನಿ. ಅಲ್ಲಿ ಐಫೋನ್ಗೆ ನಾವು 100ಗೆ 100 ಮಾರ್ಕ್ಸ್ ಕೊಡ್ತೀನಿ ಕಂಪೇರ್ ಟು ಆಂಡ್ರಾಯ್ಡು. ಸೊ ಏನಕ್ಕೆ ಅಂತೇಳಿದ್ರೆ ಇವನ್ ನಾನು S25 ಕೂಡ ಯೂಸ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ಏನು ಅಂತ ಹೇಳಿದ್ರೆ ಕೆಲವೊಮ್ಮೆ ಫೋಟೋ ತೆಗಿಬೇಕಾದ್ರೆ ಸೊ ನೀವು ಈ ಥರ ಕ್ಯಾಮ್ರಾ ಶಟರ್ನ ಕ್ಲಿಕ್ ಮಾಡಿದ್ರೆ ಸಮ್ಟೈಮ್ಸ್ ಏನಾಗುತ್ತೆ ನಿಮಗೆ ಶಟರ್ ಲ್ಯಾಗ್ ಥರ ಆಗುತ್ತೆ, ಮೀನ್ಸ್ ಅದು ಲ್ಯಾಗ್ ಆಗುತ್ತೆ ಕ್ಯಾಮ್ರಾದಲ್ಲಿ. ಬಟ್ ನಿಮ್ಗೆ ಐಫೋನಲ್ಲಿ ನಾನು ಈ 1 ಇಯರಲ್ಲಿ ನಾನು ನೋಟಿಸ್ ಮಾಡ್ದಂಗೆ ಸೊ ಇಲ್ಲೂ ಕೂಡ ಆಗಲಿ ನಿಮಗೆ ನಾನು ಕ್ಯಾಮ್ರಾ ಯೂಸ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಇವನು ವಿಡಿಯೋ ಆದರೂ ಅಷ್ಟೇ ಫೋಟೋ ಆದರೂ ಅಷ್ಟೇ ನನಗೆ ಎಲ್ಲೂ ಕೂಡ ಹಿಂಗೆ ಶಟರ್ ಲ್ಯಾಗ್ ಆಗಲಿ ಎಲ್ಲೂ ಕೂಡ ಕಾಣಿಸಿಲ್ಲ. ಬಟ್ ನಾನು S24 ಕೂಡ ಯೂಸ್ ಮಾಡಿದ್ದೀನಿ, S25 ಕೂಡ ಯೂಸ್ ಮಾಡಿದ್ದೀನಿ. ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಕ್ಲಿಕ್ ಮಾಡಿ 2 ಸೆಕೆಂಡ್ 3 ಸೆಕೆಂಡ್ಗೆ ರೆಸ್ಪಾಂಡ್ ಆಗುತ್ತೆ, ಅದನ್ನ ನಾವು ಶಟರ್ ಲ್ಯಾಗ್ ಅಂತೀವಿ. ಬಟ್ ನನಗೆ ಇದೆಲ್ಲೂ ಕೂಡ ನೋಟಿಸ್ ಆಗಿಲ್ಲ ಐಫೋನ್ 15 Plus ಅಲ್ಲಿ ಎಸ್ಪೆಷಲಿ. ಸೊ ಇನ್ನು ನೆಕ್ಸ್ಟ್ ಸ್ಕ್ರೀನ್ ವಿಚಾರಕ್ಕೆ ಮೀನ್ಸ್ ಸ್ಕ್ರೀನ್ ಅಂದ್ರೆ ಡಿಸ್ಪ್ಲೇ ವಿಚಾರಕ್ಕೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ಸೊ ನಿಮ್ಗೆ ಇದು ಟೋಟಲ್ ನಿಮಗೆ ಈ ಡಿಸ್ಪ್ಲೇ ನಿಮಗೆ ಟೋಟಲ್ ಕಂಪೇರ್ ಟು ಐಫೋನ್ 15 ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಕ್ರೀನ್ ಸೈಜು ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ಇದರಲ್ಲಿ ಇನ್ನೊಂದು ಡಿಸಪಾಯಿಂಟ್ಮೆಂಟ್ ಏನು ಅಂತ ಹೇಳಿದ್ರೆ ನನಗೆ ಸೊ ಆಲ್ಮೋಸ್ಟ್ ನಿಮಗೆ 20,000 30,000 ಆಂಡ್ರಾಯ್ಡ್ ಮೊಬೈಲ್ ಎಲ್ಲ ನಿಮಗೆ 90 Hz 120 Hz ಎಲ್ಲ ಡಿಸ್ಪ್ಲೇ ಎಲ್ಲ ಕೊಡ್ತಾರೆ. ಬಟ್ ನಿಮಗೆ ಸ್ಟಿಲ್ ನೀವು 60,000 ಪೇ ಮಾಡಿದ್ರು ಕೂಡ ನಿಮಗೆ ಐಫೋನ್ ಇಲ್ಲಿ ನಿಮಗೆ 60 Hz ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ ಐಫೋನ್ 15 Plus ಅಲ್ಲಿ. ಬಟ್ ನೀವು ಕಂಪೇರ್ ಟು ಐಫೋನ್ 16ಗೆ ನೀವು ನೋಡ್ತಾ ಹೋಗ್ತೀರಾ ಅಂತ ಹೇಳಿದ್ರೆ 90 Hz ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ಡಿಸ್ಪ್ಲೇದಲ್ಲಿ ನೀವು ಏನಾದ್ರು ಸ್ಕ್ರೋಲ್ ಮಾಡ್ತೀರಾ ಅಥವಾ ನೀವೇನಾದ್ರು ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ನೀವೇನಾದ್ರು ರೀಲ್ಸ್ ನೋಡ್ತಾ ಇದ್ದೀರಾ ಅಂತಾಗ ನಿಮಗೆ ಸ್ಮೂತ್ನೆಸ್ ನೋಡೋದಕ್ಕೆ ಸಿಗುತ್ತೆ ಐಫೋನ್ 16ಅಲ್ಲಿ. ಬಟ್ ನಿಮಗೆ ಐಫೋನ್ 15 Plus ಅಲ್ಲಿ ಸ್ವಲ್ಪ ಲ್ಯಾಗ್ ಆದಂಗೆ ಆಗುತ್ತೆ ನಿಮ್ಗೆ ಸ್ಕ್ರೋಲ್ ಏನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ. ಸೊ ಜೊತೆಗೆ ನಿಮಗೆ ಇದರಲ್ಲಿ ಇನ್ನೊಂದು ಡಿಸಪಾಯಿಂಟ್ಮೆಂಟ್ ಏನು ಅಂತ ಹೇಳಿದ್ರೆ ಆಲ್ವೇಸ್ ಆನ್ ಡಿಸ್ಪ್ಲೇ ಎಲ್ಲ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಯಾವಾಗೂ ನಿಮ್ಗೆ ಏನೋ ನೋಟಿಫಿಕೇಶನ್ ಏನಾದ್ರು ಬಂತು ಅಂತ ಹೇಳಿದ್ರೆ ಫುಲ್ ಸ್ಕ್ರೀನ್ ಆನ್ ಮಾಡಿಬಿಟ್ಟೆ ನೋಡ್ಬಿಟ್ಟೆ ಸಿಗಬೇಕು. ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಸೊ ಇದ್ರಲ್ಲಿ ನೀವು ನೋಡ್ಬೋದು ಡೈನಮಿಕ್ ಐಲ್ಯಾಂಡ್ ಎಲ್ಲ ಇದೆ. ಸೊ ನೀವು ಈ ಡೈನಮಿಕ್ ಐಲ್ಯಾಂಡ್ನ ನೀವು ಬೇಕಾದ್ರೆ ಏನ್ ಬೇಕಾದ್ರೂ ಕೂಡ ಯೂಸ್ ಮಾಡ್ಬೋದು. ಸೊ ನೀವೇನಾದ್ರು ಇದ್ರಲ್ಲಿ ನೋಡ್ತಾ ಇರ್ತೀರ ವಿಡಿಯೋಸ್ನ ಸೊ ಯೂಟ್ಯೂಬಲ್ಲಾಗಲಿ ಅಥವಾ ಎಂಥಾದ್ರು ವಿಡಿಯೋಸಲ್ಲಿ ಏನಾದ್ರು ನೋಡ್ತಾ ಇದ್ದೀರಾ ಅಂತ ಏನಾದ್ರು ಇದ್ದಾಗ ನಿಮ್ಗೆ ಏನಾದ್ರು ಇಮಿಡಿಯೇಟ್ ಏನಾದ್ರು ಕಾಲ್ ಬಂತು ಸೊ ಕಾಲ್ ಬಂದಾಗ ನೀವು ಇದು ಡೈನಮಿಕ್ ಐಲ್ಯಾಂಡ್ನ ಯೂಸ್ ಮಾಡ್ಕೊಬೋದು. ಸೊ ನಿಮಗೆ ಅದನ್ನ ಒಳ್ಳೆ ಇದಕ್ಕೂ ಕೂಡ ಯೂಸ್ಫುಲ್ ಆಗುತ್ತೆ. ಬಟ್ ನಿಮಗೆ ಕಂಪೇರ್ ಟು ಐಫೋನ್ 14ಅಲ್ಲಿ ಏನಾಗುತ್ತೆ ಅಂತ ಹೇಳಿ ನಿಮಗೆ ಡೈನಮಿಕ್ ಐಲ್ಯಾಂಡ್ ಎಲ್ಲ ಇರೋದಿಲ್ಲ. ಸೊ ಒನ್ಲಿ ಬಂದ್ಬಿಟ್ಟು ನಿಮ್ಗೆ ಹಳೇ ಐಫೋನಲ್ಲಿ ಏನು ಸಿಗ್ತಾ ಇತ್ತು ಗೊತ್ತಾ ಡಿಸ್ಪ್ಲೇ ಸೈಜು ಆ ಥರ ನೋಡೋದಕ್ಕೆ ಸಿಗುತ್ತೆ. ಸೊ ಇದೇ ನಿಮ್ಗೆ ಡೈನಮಿಕ್ ಐಲ್ಯಾಂಡು ಇವನ್ ಐಫೋನ್ 16 ಸೀರೀಸ್ ಅಲ್ಲೂ ಇದೆ, ಐಫೋನ್ 17 ಸೀರೀಸ್ ಅಲ್ಲೂ ಇದೆ. ಏನಾದ್ರು ಬರ್ತೀರಾ ಅಂತ ಹೇಳಿದ್ರೆ ಸೊ ಕಂಪೇರ್ ಟು 14 Plusಗೆ ನಿಮ್ಗೆ ಇದ್ರ ಬ್ರೈಟ್ನೆಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ 14 Plus ಅಲ್ಲಿ ನಿಮ್ಗೆ ಎಲ್ಲೂ ಕೂಡ ಸ್ವಲ್ಪ ಬ್ರೈಟ್ನೆಸ್ ಸ್ವಲ್ಪ ಡಿಮ್ ಆದಂಗಿತ್ತು ಡಿಸ್ಪ್ಲೇ. ಬಟ್ ನಿಮ್ಗೆ ಇದ್ರಲ್ಲಿ ಆ ಥರ ಎಲ್ಲ ನೋಡೋದಕ್ಕೆಲ್ಲ ಏನೂ ಸಿಗೋದಿಲ್ಲ. ಸೊ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಬ್ಯಾಟ್ರಿ ವಿಷಯಕ್ಕೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ಸೊ ಇದ್ರಲ್ಲಿ 4383 mAh ಬ್ಯಾಟ್ರಿ ಕೊಟ್ಟಿರೋದ್ರಿಂದ ನಿಮಗೆ ನಾರ್ಮಲ್ ಯೂಸ್ ಮಾಡ್ತೀರಾ ಅಂತೇಳಿದ್ರೆ 1.5 ಡೇವರೆಗೂ ನಿಮಗೆ ಲಾಸ್ಟ್ ಆಗುತ್ತೆ. ಇಲ್ಲ ನಾನು ಸ್ವಲ್ಪ ಹೆವಿ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದಿನ ಅಂತೂ ಮೋಸ ಇಲ್ಲ, ಈಸಿಯಾಗಿ ನಿಮಗೆ ಇದನ್ನ ಹೋಲ್ಡ್ ಮಾಡ್ಬೋದು. ಯಾರ್ಯಾರು ಸ್ವಲ್ಪ ಟ್ರಾವೆಲ್ ಮಾಡ್ತೀರಾ ಅನ್ನೋರಿಗೆ ನಿಮಗೆ ಈ ಮೊಬೈಲ್ ಮಾಡಿಸಿದ್ದು. ಸೊ ಸ್ವಲ್ಪ ಹೆವಿ ಯೂಸ್ ಮಾಡ್ತೀರಾ ಲೈಕ್ ಗೇಮಿಂಗ್ ಆಡೋದು ಅಥವಾ ಈಗ ಕಂಟೆಂಟ್ ಕ್ರಿಯೇಷನ್ ಮಾಡ್ತೀರಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮಗೆ 1 ಡೇ ಎಲ್ಲ ಬರುತ್ತೆ. ಸೊ ನಾನು ಈ 1 ಇಯರಲ್ಲಿ ನನಗೆ ನಾನು ಎಷ್ಟೇ ಯೂಸ್ ಮಾಡಿದ್ರು ಕೂಡ
ನನಗೆ ಟಿಪಿಕಲ್ ನಿಮಗೆ ಒಂದು ಈವ್ನಿಂಗ್ವರೆಗೂ ಕೂಡ ನಿಮಗೆ ಬ್ಯಾಟ್ರಿ ಎಲ್ಲ ಬರುತ್ತೆ. ಸೊ ಜೊತೆಗೆ ಇದು ಫಾಸ್ಟ್ ಚಾರ್ಜಿಂಗ್ ಎಲ್ಲ ಏನು ಸಪೋರ್ಟ್ ಮಾಡೋದಿಲ್ಲ. ಸೊ ಮ್ಯಾಕ್ಸಿಮಮ್ ನಿಮಗೆ 20 ವಾಟ್ ಚಾರ್ಜರ್ವರೆಗೂ ಮಾತ್ರ ನಿಮ್ಗೆ ಇದು ಬರುತ್ತೆ. ಅದು ಕೂಡ ನೀವು ಸಪ್ರೇಟೇ ಪರ್ಚೇಸ್ ಮಾಡ್ಬೋದು. ಸೊ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಆ ವಿಡಿಯೋನ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ಅಥವಾ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಾದ್ರೆ ಆ ವಿಡಿಯೋನ ನೋಡ್ಬೋದು. ಇನ್ನೊಂದು ಅಂತ ಹೇಳಿದ್ರೆ ನಿಮ್ಗೆ ಇದು 20 ವ್ಯಾಟ್ ಚಾರ್ಜಿಂಗ್ ಮಾತ್ರ ನಿಮ್ಗೆ ಇದು ಸಪೋರ್ಟ್ ಮಾಡೋದು. ಯಾವುದೇ ರೀತಿಯ ಫಾಸ್ಟ್ ಚಾರ್ಜಿಂಗ್ಗೆಲ್ಲ ಇದ್ರಲ್ಲಿ ಸಪೋರ್ಟ್ ಮಾಡೋದಿಲ್ಲ. ಸೊ ನೀವೇನಾದ್ರೂ ಒರಿಜಿನಲ್ ಐಫೋನ್ ಚಾರ್ಜರ್ನ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಥವಾ ರಿವ್ಯೂ ಏನಾದ್ರು ನೋಡಬೇಕು ಅಂತನಾರು ಹೇಳಿದ್ರೆ ನಾನು ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಬೇಕಾದ್ರೆ ಅದನ್ನೆಲ್ಲ ಹೋಗ್ಬಿಟ್ಟು ನೋಡ್ಬೋದು. ಸೊ ನಾನು ಅದನ್ನ ಅಮೆಝಾನಲ್ಲಿ ಪರ್ಚೇಸ್ ಇನ್ ಬ್ಯಾಟ್ರಿ ಶುಡ್ ಕಂಪೇರ್ ಟು 14 ಕಂಪೇರ್ ಮಾಡಿದ್ರೆ ಸೊ ಇದು ಬೆಟರು ಇದೆ ಅಂತಾನೆ ಹೇಳ್ಬೋದು. ಜೊತೆಗೆ ಐಫೋನ್ 16 ಅಲ್ಲಿ ನಿಮಗೆ ಸೇಮ್ ಇದೇ ತರನೇ ಚಾರ್ಜಿಂಗ್ ಮೀನ್ಸ್ ಬ್ಯಾಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಷ್ಟೊಂದೇನು ನಿಮಗೆ ಕಂಪೇರ್ ಟು ಐಫೋನ್ 15 ಪ್ಲಸ್ ಜಾಸ್ತಿ ಮಾಡೋದಿಲ್ಲ ಆಗ್ಲಿ ಏನೂ ಮಾಡೋದಿಲ್ಲ. ಇನ್ನೊಂದು ಏನಾದ್ರು ಅಡಿಷನಲ್ ಫೀಚರ್ಸ್ ಏನೇನು ಇದೆ ಅಂತ ನೋಡಿದ್ರೆ ನಿಮ್ಗೆ ಇದ್ರಲ್ಲಿ ಫೇಸ್ ID ಡಿಟೆಕ್ಷನ್ ಎಲ್ಲ ಬರುತ್ತೆ. ಸೊ ಜೊತೆಗೆ ನಿಮ್ಗೆ ಚಾರ್ಜಿಂಗ್ ಬಂದ್ಬಿಟ್ಟು ಹಿಂದೆಗಡೆ ಮ್ಯಾಕ್ಸೇಫ್ ಎಲ್ಲ ಇರುತ್ತೆ. ಸೊ ಮ್ಯಾಕ್ಸೇಫ್ ಅಲ್ಲಿ ಬುಕ್ ಆದ್ರೂ ಕೂಡ ನಿಮ್ಗೆ ಚಾರ್ಜ್ ಮಾಡ್ಬೋದು. ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಕೂಡ ಇರುತ್ತೆ. ಸೊ ಜೊತೆಗೆ ನಿಮ್ಗೆ ಇನ್ನೊಂದು ಏನಂತ ಹೇಳಿದ್ರೆ USB ಟೈಪ್ ಸಿ ನಿಮ್ಗೆ ಈ ಮೊಬೈಲ್ ನಿಂದನೇ ನೋಡೋದಕ್ಕೆ ಸ್ಟಾರ್ಟ್ ಆಗಿದ್ದು. ಅದ್ರಲ್ಲಿ ನಿಮ್ಗೆ ಫಸ್ಟ್ ಅಲ್ಲಿ ಏನ್ ಮಾಡೋದು ಐಫೋನ್ 14 ಸೀರೀಸ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ USB ಟೈಪ್ ಸಿ ಚಾರ್ಜರಿಂಗ್ ಆಪ್ಷನ್ ಎಲ್ಲ ಏನು ಇರ್ತಾ ಇರಲಿಲ್ಲ ನಿಮ್ಗೆ. ಸೊ ಐಫೋನ್ 15 ಸೀರೀಸ್ ಇಂದ ನಿಮ್ಗೆ USB ಟೈಪ್ ಸಿ ಚಾರ್ಜಿಂಗ್ ಆಪ್ಷನ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಜೊತೆಗೆ ಏನು ಅಂತ ಹೇಳಿದ್ರೆ ಇದರಲ್ಲಿ UFS ಸ್ಟೋರೇಜ್ ಇದು ಕೊಟ್ಟಿರೋದ್ರಿಂದ ನಿಮ್ಗೆ ಡೇಟಾ ಟ್ರಾನ್ಸ್ಫರ್ ಕೂಡ ಬೇಗನೆ ಆಗುತ್ತೆ. ಸೊ ಇದಾಗಿತ್ತು ಐಫೋನ್ 15 ಪ್ಲಸ್ ರಿವ್ಯೂ. ಸೊ ನೀವು ಯಾರಾದರೂ ಐಫೋನ್ 15 ಪ್ಲಸ್ನ 2025ರಲ್ಲಿ ನೀವೇನಾದ್ರು ಯೂಸ್ ಮಾಡಬೇಕು ಅಥವಾ ಪರ್ಚೇಸ್ ಮಾಡಬೇಕು ಅಂತ ನೀವು ಯಾರು ನೋಡ್ತಾ ಇದ್ದೀರಾ ಐಫೋನ್ 15 ಮೊಬೈಲ್ನ, ಪ್ಲೀಸ್ ಯು ಕ್ಯಾನ್ ಗೋ ಹೆಡ್. ನೀವು ಬೇಕಾದ್ರೆ ಈಸಿಯಾಗಿ ಐಫೋನ್ 15ನ 2025ರಲ್ಲಿ ನೀವು ಈಸಿಯಾಗಿ ಕನ್ಸಿಡರ್ ಮಾಡ್ಬೋದು. ಸೊ ಇನ್ನೊಂದ್ಸಲ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ಐಫೋನ್ 14 ಸೀರೀಸ್ನ ಆದಷ್ಟು ಅವಾಯ್ಡ್ ಮಾಡಿ 2025 ಏನಕ್ಕೆ ಅಂತ ಹೇಳಿದ್ರೆ ಅದು 3 ಇಯರ್ ಓಲ್ಡ್ ಜನರೇಷನ್ ಮೊಬೈಲ್. ನಿಮ್ಗೆ ನೆಕ್ಸ್ಟ್ ಇನ್ನು 1 ಇಯರ್ ಹೋಯ್ತು ಅಂತ ಹೇಳಿದ್ರೆ 1 ಇಯರ್ ಆಗಲಿ 2 ಇಯರ್ ಆಗಲಿ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಹಳೇದಾಗ್ಬಿಡುತ್ತೆ. ಇನ್ನೊಂದು ಐಫೋನ್ 15 ಪ್ಲಸ್ ಅಲ್ಲಿ ಏನು ಮಿಸ್ ಆಗಿದೆ ಅಂತ ಹೇಳಿದ್ರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಐಫೋನ್ 16 ಸೀರೀಸ್ ಇಂದ ನಿಮಗೆ AI ಎಲ್ಲ ಬಂದಿರೋದ್ರಿಂದ ಐಫೋನ್ 15 ಸೀರೀಸ್ ಅಲ್ಲಿ AI ಬಂದು ಮಿಸ್ ಆಗಿದೆ. ಬಟ್ ಆದ್ರೂ ಕೂಡ ಯಾರು ಫಸ್ಟ್ ಮೊಬೈಲ್ನ ನಂದು ಐಫೋನ್ ತಗೊಳ್ಳೇಬೇಕು ಅಂತಿರೋರು ಯಾರು ಇದ್ದೀರ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಐಫೋನ್ 15 ಸೀರೀಸ್ ಇಂದನೇ ಕನ್ಸಿಡರ್ ಮಾಡ್ಬೋದು. ಐಫೋನ್ 15 ಸೀರೀಸ್ 2025ರಲ್ಲಿ ಸ್ಟಿಲ್ ಅದು ವರ್ತ್ ಬೈಯಿಂಗ್ ಅಂತಾನೆ ಹೇಳ್ತೀನಿ. ಸೊ ಕಂಪೇರ್ ಟು ಐಫೋನ್ 15 ಇವತ್ತಿನ ಪ್ರೈಸಿಂಗ್ ನೋಡಕ್ ಹೋಯ್ತು ಅಂತ ಹೇಳಿದ್ರೆ ಅರೌಂಡ್ 55,000 ಇದೆ. ಸೊ ವಿತೌಟ್ ಎನಿ ಬ್ಯಾಂಕ್ ಆಫರ್ಸು. ಸೊ ನೀವೇನಾದ್ರು ನೆಕ್ಸ್ಟ್ ದೀಪಾವಳಿ ಸೇಲಲ್ಲಿ ಏನಾದ್ರು ವಿತಿನ್ 50,000 ಏನಾದ್ರು ಬಂದಿದೆ ಅಂತ ಹೇಳಿದ್ರೆ ಒಳ್ಳೆ ಅಮೌಂಟ್ಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಪ್ಲೀಸ್ ಯು ಕ್ಯಾನ್ ಪರ್ಚೇಸ್ ಮಾಡ್ಬೋದು. ಯಾವುದೇ ರೀತಿಯ ಪ್ರಾಬ್ಲಮ್ ಅಲ್ಲಿ ಏನೂ ಇರೋದಿಲ್ಲ. ಸೊ ನಾನು ಆಗಲೇ ಹೇಳ್ದಂಗೆ ನನಗೆ ಈ 1 ಇಯರಲ್ಲಿ ಈ ಮೊಬೈಲಲ್ಲಿ ನಮಗೇನು ಲ್ಯಾಗ್ ಆಗೋದಾಗಲಿ ಅಥವಾ ಶಟಲ್ ಲ್ಯಾಗ್ ಆಗೋದಾಗಲಿ ಅಥವಾ ಲೈಕ್ ಹ್ಯಾಂಗ್ ಆಗೋದಾಗಲಿ ಅವೆಲ್ಲ ಏನೂ ಕೂಡ ಆಗಿಲ್ಲ ನನಗೆ ಈ 1 ಇಯರಲ್ಲಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತಲೇ ಅನ್ಕೊತೀನಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ ಚಾನಲ್ನ ಆದಷ್ಟು ಕೂಡ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಕೊಲೀಗ್ಸ್ಗೆ ಚಾನಲ್ದ ಲಿಂಕ್ನ ಶೇರ್ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.